ಬಿಜೆಪಿ ಅವಧಿಯ ಕ್ರೈಂ ಪಟ್ಟಿಯನ್ನ ಕೊಟ್ಟಿದ್ದಾರೆ ಸಿಎಂ. ಸದನದಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಇತ್ತೀಚೆಗೆ ಕಾನೂನು ಮತ್ತು ಸುವ್ಯವಸ್ಥೆ ಸರಿಯಾಗಿಲ್ಲ ಅಂತ ಬಿಜೆಪಿ ನಾಯಕರು ಅಲ್ಲಿ ಹೇಳ್ತಾ ಇದ್ರು. ರಾಜ್ಯದಲ್ಲಿ ಕಾನೂನಿಲ್ಲ ಅಂತ ಹೇಳಿ. ಹೀಗಾಗಿ ಸಿದ್ದರಾಮಯ್ಯ ಅವರು ಒಂದು ಪಟ್ಟಿಯನ್ನೇ ಕೊಟ್ಟಿದ್ದಾರೆ. ಯಾರ ಕಾಲದಲ್ಲಿ ಎಷ್ಟು ಕ್ರೈಮ್ ಆಗಿದೆ ಅನ್ನೋದನ್ನ ಬಿಚ್ಚಿಟ್ಟಿದ್ದಾರೆ. ಇವತ್ತು ಸದನದಲ್ಲಿ ಬಿಜೆಪಿ ಕಾಲದಲ್ಲಿಯೇ ಹೆಚ್ಚು ಕಾನೂನು ಮತ್ತು ಸುವ್ಯವಸ್ಥೆ ಹಾಳಾಗಿದೆ. ಅಂಕಿ ಅಂಶಗಳ ಸಮೇತ ಮಾಹಿತಿಯನ್ನು ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹಾಳಾಗಿದೆ. ವಸ್ತುಸ್ಥಿತಿ ಏನಪ್ಪಾ ಅಂತಂದ್ರೆ 2022ರಲ್ಲಿ ನೀವಿದ್ರ ಇತ್ತಲ್ಲ ಅಪರಾಧಗಳಾದವಲ್ಲ, ಅದಕ್ಕಿಂತ ಕಡಿಮೆ ಆಗಿದ್ದಾವೆ. ನಿಮಗೆ ಅಂಕಿ ಅಂಶಗಳು ಕೊಡಬೇಕು ಅಂತಂದ್ರೆ 2022ರಲ್ಲಿ ಕೊಲೆ ಪ್ರಕರಣಗಳು 13,365. ನಮ್ಮ ಕಾಲದಲ್ಲಿ 2024ರಲ್ಲಿ 1,209 ಕಡಿಮೆ ಆಯಿತು. 156 ಕಡಿಮೆ ಆದವು. ಕೊಲೆ ಯತ್ನ ಅಟೆಂಪ್ಟ್ ಟು ಮರ್ಡರ್ 2,828 2022 ನಿಮ್ಮ ಕಾಲದಲ್ಲಿ. ನಮ್ಮ ಕಾಲದಲ್ಲಿ 2,809 19 ಕಡಿಮೆ ಆದವು. ಡಕಾಯಿತಿ 215 ನಮ್ಮ ಕಾಲದಲ್ಲಿ 154 ಸುಮಾರು 61 ಕಡಿಮೆ ಆದವು. ರಾಬರಿ 1,066 ನಮ್ಮ ಕಾಲದಲ್ಲಿ 992 74 ಕಡಿಮೆ ಆಯಿತು. ದೊಂಬಿ 3,930 3,450 480 ಕಡಿಮೆ ಆಯಿತು. ಸರಗಳ್ಳತನ ಚೈನ್ ಸ್ನ್ಯಾಚಿಂಗ್ 669 617 ನಮ್ಮ ಕಾಲದಲ್ಲಿ ಸುಮಾರು 52 ಕಡಿಮೆ ಆಯಿತು. ಡ್ರಗ್ಸ್ 6,406 ನಿಮ್ಮ ಕಾಲ. ಅದು ವಾಲ್ಮೀಕಿ ಹಗರಣ ಡಕಾಯಿತಿಯಲ್ಲಿ ಬರುತ್ತೆ, ಅದರಲ್ಲಿ ಬರುತ್ತೆ ಸರ್. ವಾಲ್ಮೀಕಿ ಹಗರಣ ಡಕಾಯಿತಿಯಲ್ಲಿ ಬರುತ್ತೆ, ಎಲ್ಲಿ ಬರುತ್ತೆ? ಐ ಡೋಂಟ್ ಆನ್ಸರ್. ಇವರೇ ಎಲ್ಲದವ್ರೆ ಪದೇ ಪದೇ ಎದ್ದೇಳ್ಬೇಡಿ. ನೀವು ಒಬ್ರು ಉಪನಾಯಕರು ಪದೇ ಪದೇ ಎದ್ದೇಳ್ಬಾರ್ದ್ರಿ. ಆಮೇಲೆ ಕೇಳ್ರಿ. ನಿಮ್ಗೇನು ನಿಮ್ಮ ದೊಡ್ಡ ನಿಮಿಷ ಜಾಸ್ತಿ ತಗೊಂಡು ಕೇಳ್ರಿ. ನಿಮ್ ದೊಡ್ಡ ಪಾರ್ಲಿಮೆಂಟ್ ಇರೋನ್ ಅಂದ್ಬಿಡ್ತಾರ ನಿಮಗೆ. 2,218 ಕಡಿಮೆ ಆಗಿದ್ದಾವೆ. SC ST ದೌರ್ಜನ್ಯ ಪ್ರಬಂಧಕ ಕಾಯ್ದೆ ನಿಮ್ಮ ಕಾಲದಲ್ಲಿ 2,138 ನಮ್ಮ ಕಾಲದಲ್ಲಿ 2,113 25 ಕಡಿಮೆ ಆಗಿದ್ದಾವೆ.